ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್. ಐಪಿಎಲ್ ಸೀಸನ್ 18 ಅಮಾನತು. ಈ ಸಲ ಕಪ್ ನಮ್ದೇ ಅಂತ ಕಾಯ್ತಿದ್ದ ಆರ್ಸಿಬಿ ಫ್ಯಾನ್ಸ್ಗೆ ನಿರಾಸೆ. ರಗಡ್ ಪರ್ಫಾರ್ಮೆನ್ಸ್ ನೀಡಿ ಪ್ಲೇ ಆಫ್ ಹಂತಕ್ಕೆ ಹೋಗಿದ್ದ ಆರ್ಸಿಬಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಐಪಿಎಲ್ ಪಂದ್ಯಗಳು ಅಮಾನತು. ಭಾರತ ಪಾಕ್ ಸಂಘರ್ಷ, ಈ ಬಾರಿಯ ಐಪಿಎಲ್ ಟೂರ್ನಿ ಮುಂದೂಡಿಕೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಬಿಕ್ಕಟ್ಟು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಆಪರೇಷನ್ ಸಿಂಧೂರ ನಂತರ ನಡೆದ ಬೆಳವಣಿಗೆಗಳಿಂದಾಗಿ ಭಾರತವು ತನ್ನ ರಕ್ಷಣೆಗಾಗಿ ಪಾಕ್ ಮೇಲೆ ದಾಳಿ ಮಾಡಬೇಕಾದ ಪ್ರಸಂಗ ಎದುರಾಗಿದೆ. ಅಂತೆಯೇ ನಿನ್ನೆ ಎರಡು ದೇಶಗಳ ಮಧ್ಯೆ ಘರ್ಷಣೆ ಆಗಿರುವಂಥದ್ದು. ಭಾರತ ಉಡಾಯಿಸಿದ್ದ ಡ್ರೋನ್ಗಳು, ಮಿಸೈಲ್ಗಳು ಮತ್ತು ಶೆಲ್ಗಳು ಪಾಕಿಸ್ತಾನದ ಕೆಲವು ಭಾಗಗಳನ್ನು ಪುಡಿ ಪುಡಿ ಮಾಡಿದೆ. ಪರಿಣಾಮ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳು ಧ್ವಂಸಗೊಂಡಿವೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಕೂಡ ಭಾರತೀಯ ಸೇನೆ ಈಗಾಗಲೇ ವಿಡಿಯೋವನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಹೌದು, ಐಪಿಎಲ್ನಲ್ಲಿ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಪಂದ್ಯ ನಡೆಯಬೇಕಾಗಿತ್ತು. ಬೆಂಗಳೂರು ತಂಡಕ್ಕೆ 18ನೇ ಆವೃತ್ತಿಯಲ್ಲಿ ತವರಿನಾಚೆ ನಡೆಯಲಿರುವ ಕೊನೆಯ ಲೀಗ್ ಪಂದ್ಯ ಇದಾಗಿದೆ. ದೇಶದಲ್ಲಿ ಯುದ್ಧ ಕಾರ್ಮೋಡ ಹಿನ್ನೆಲೆಯಲ್ಲಿ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನುವ ಅನುಮಾನ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇದೆ. ಹೌದು, ಎಲ್ಎಸ್ಜಿ ವಿರುದ್ಧ ಗೆದ್ರೆ ಇವತ್ತು ಆರ್ಸಿಬಿ ಪ್ಲೇ ಆಫ್ ಪ್ರವೇಶ ಮಾಡಲಿದೆ. ಇವತ್ತಿನ ಪಂದ್ಯ ಗೆದ್ರೆ ಆರ್ಸಿಬಿ ತಂಡ ಪ್ಲೇ ಆಫ್ ಸ್ಥಾನವನ್ನ ಕನ್ಫರ್ಮ್ ಮಾಡ್ಕೋಬಹುದಾಗಿತ್ತು. 11 ಪಂದ್ಯಗಳಲ್ಲಿ 5 ಪಂದ್ಯ ಗೆದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಈ ಪಂದ್ಯ ಮೋಸ್ಟ್ ಇಂಪಾರ್ಟೆಂಟ್. ಲಕ್ನೋ ಗೆದ್ರೆ ಮಾತ್ರ ಪ್ಲೇ ಆಫ್ ಕನಸು ಜೀವಂತವಾಗಿರಲಿದೆ. ಗೆಲುವಿಗಾಗಿ ಎಡೆನ್ ಮಾರ್ಕಮ್, ಮಿಚೆಲ್ ಮಾರ್ಷ್, ನಿಕೋಲಸ್ ಫೋರೆನ್ ರನ್ನೇ ನೆಚ್ಚಿಕೊಂಡಿರೋ ಲಕ್ನೋ ಇನ್ಕನ್ವೀನಿಯನ್ಸ್ ಪರ್ಫಾರ್ಮೆನ್ಸ್ನಿಂದ ಬಳಲಿ ಹೋಗಿದೆ. ಪೂರನ್ ಆಟವೂ ಕೂಡ ಕೆಲ ಪಂದ್ಯಗಳಿಂದ ನಡೆದಿಲ್ಲ. ಕ್ಯಾಪ್ಟನ್ ಪಂತ್ ಅಂತೂ ಫ್ಲಾಪ್ ಮೇಲೆ ಫ್ಲಾಪ್ ಶೋವನ್ನು ನೀಡಿದ್ದಾರೆ. ಹೀಗಾಗಿ ಇವತ್ತು ಲಕ್ನೋಗೆ ಲಕ್ ಕೈ ಹಿಡಿಬೇಕಿದೆ. ಇದರ ಮಧ್ಯೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನೋದೇ ಅನುಮಾನ ನೋಡಿ. ಹೌದಲ್ವಾ, ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಕಾಯ್ತಾ ಕೂತಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಸತತ 17 ಸೀಸನ್ಗಳಿಂದ ಕಾಯ್ತಿದ್ದ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಭಿಮಾನಿಗಳಿಗೆ ಸೀಸನ್ 18 ಹೊಸ ಭರವಸೆಯನ್ನು ನೀಡಿತ್ತು. ಫ್ಯಾನ್ಸ್ ಆಸೆಗೆ ತಕ್ಕಂತೆ ಆರ್ಸಿಬಿ ಆಟಗಾರರು ಅದ್ಭುತ ಪ್ರದರ್ಶನವನ್ನು ಕೂಡ ನೀಡುತ್ತಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 2 ಸ್ಥಾನದಲ್ಲಿದ್ದು ಪ್ಲೇ ಆಫ್ ಹಂತಕ್ಕೆ ದಾಪುಗಾಲು ಇಡೋ ತವಕದಲ್ಲಿ ಇತ್ತು. ಇಷ್ಟು ವರ್ಷ ಈ ಹಂತದಲ್ಲಿ ಆರ್ಸಿಬಿ ಫ್ಯಾನ್ಸ್ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಲೆಕ್ಕಾಚಾರವನ್ನ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಆಟ ಸಂಪೂರ್ಣ ಬದಲಾಗಿದೆ. ರಗಡ್ ಪರ್ಫಾರ್ಮೆನ್ಸ್ ನೀಡಿ ಎದುರಾಳಿಗಳನ್ನ ರುಬ್ಬಿ ಬಿಸಾಕಿದ ಆರ್ಸಿಬಿ ಈ ಬಾರಿ ಆಟ ಸಂಪೂರ್ಣ ಬದಲಾಗಿದೆ. ರಗಡ್ ಪರ್ಫಾರ್ಮೆನ್ಸ್ ನೀಡಿ ಎದುರಾಳಿಗಳನ್ನ ರುಬ್ಬಿ ಬಿಸಾಕಿದ ಆರ್ಸಿಬಿ ಏನೊಂದು ಪಂದ್ಯ ಗೆದ್ರೆ ಸಾಕು ಪ್ಲೇ ಆಫ್ ಸ್ಟಾರ್ಟ್ ಫಿಕ್ಸ್ ಆಗ್ತಾ ಇತ್ತು. ಈ ಖುಷಿಯ ವಿಚಾರದ ನಡುವೆ ಆರ್ಸಿಬಿ ಫ್ಯಾನ್ಸ್ಗೆ ಆಘಾತ ಎದುರಾಗಿದೆ. ಭಾರತ ಪಾಕ್ ಗಡಿ ಸಂಘರ್ಷದ ಹಿನ್ನೆಲೆಯಲ್ಲಿ ಬಿಸಿಸಿಐ ಐಪಿಎಲ್ 2025ರ ಟೂರ್ನಿಯನ್ನೇ ಅಮಾನತುಗೊಳಿಸುವುದಕ್ಕೆ ಮುಂದಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಐಪಿಎಲ್ ಪಂದ್ಯಗಳನ್ನು ಅಮಾನತು ಮಾಡಿದೆ. ದೇಶ ಮೊದಲು, ಕ್ರಿಕೆಟ್ ಆಮೇಲೆ ಅನ್ನೋ ನಿಲುವಿನ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶ ನೀಡುವವರೆಗೂ ಯಾವುದೇ ಐಪಿಎಲ್ ಪಂದ್ಯಗಳು ನಡೆಯುವುದಿಲ್ಲ ಅಂತ ಬಿಸಿಸಿಐ ಮೂಲಗಳು ಸ್ಪಷ್ಟೀಕರಿಸಿವೆ. ಹೌದು, ಇವತ್ತು ಲಕ್ನೋದಲ್ಲಿ ಆರ್ಸಿಬಿ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯ ನಿಗದಿಯಾಗಿತ್ತು. ಆದರೆ ಭಾರತ ಪಾಕ್ ಸಂಘರ್ಷದ ಮಧ್ಯೆ ಐಪಿಎಲ್ ಟೂರ್ನಿಯನ್ನ ಬಿಸಿಸಿಐ ಅಮಾನತುಗೊಳಿಸಲಿದೆ. ಉಳಿದ ಐಪಿಎಲ್ ಪಂದ್ಯಗಳ ದಿನಾಂಕವನ್ನ ಸದ್ಯದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ದೇಶದ ಭದ್ರತೆ ಹಾಗೆ ಸೇನೆಯ ಗೌರವ ನೀಡುವ ಅನಿವಾರ್ಯ ಪರಿಸ್ಥಿತಿಯನ್ನ ಐಪಿಎಲ್ ಹಾಗೆ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಭಾರತ ಪಾಕ್ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಬಾರಿಯ ಐಪಿಎಲ್ ಟೂರ್ನಿಯ ಮುಂದೂಡಿಕೆ ಮಾಡಲಾಗ್ತಾ ಇರುವಂತದ್ದು. ಉಳಿದ ಐಪಿಎಲ್ ಪಂದ್ಯಗಳನ್ನು ರದ್ದು ಮಾಡುವ ನಿರ್ಧಾರವನ್ನು ಕೂಡ ಈಗಾಗಲೇ ಬಿಸಿಸಿಐ ಕೈಗೊಂಡಿರುವಂತದ್ದು. ನಿನ್ನೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ ಪಂದ್ಯವನ್ನ ಅರ್ಧದಲ್ಲೇ ಮೊಟಕುಗೊಳಿಸಲಾಗಿತ್ತು. ಇದೀಗ ಮೇ 25ರವರೆಗೆ ನಡೆಯಬೇಕಾಗಿದ್ದ ಐಪಿಎಲ್ ಟೂರ್ನಿಯನ್ನ ಅನಿರ್ದಿಷ್ಟವಾಗಿ ಮುಂದೂಡಿಕೆ ಮಾಡಲಾಗಿದೆ. ವಿದೇಶಿ ಆಟಗಾರರ ಭದ್ರತೆಯ ದೃಷ್ಟಿಯಿಂದ ಬಿಸಿಸಿಐ ಯಾವುದೇ ಸವಾಲುಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ದೇಶದಲ್ಲಿ ನಡೆಯಬೇಕಾಗಿದ್ದ ಈ ಬಾರಿಯ ಐಪಿಎಲ್ ಟೂರ್ನಿಯನ್ನ ಸಂಪೂರ್ಣವಾಗಿ ಮುಂದೂಡಿಕೆ ಮಾಡಲಾಗಿದೆ. ಆಟಗಾರರಿಗಾಗಿ ವಿಶೇಷ ರೈಲು.
ದೆಹಲಿ ಮತ್ತು ಪಂಜಾಬ್ ನಡುವಿನ ಪಂದ್ಯ ಮುಂದೂಡಿದ ನಂತರ ಬಿಸಿಸಿಐ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಟಗಾರರು, ಸಹಾಯಕ ಸಿಬ್ಬಂದಿ ಮತ್ತು ಪ್ರಸಾರ ಸಿಬ್ಬಂದಿಯನ್ನ ಇವತ್ತು ವಿಶೇಷ ರೈಲು ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ಇನ್ನು ದೆಹಲಿ ಮತ್ತು ಪಂಜಾಬ್ ನಡುವಿನ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದ ಜನರನ್ನು ಕೂಡ ಕ್ರೀಡಾಂಗಣದಿಂದ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗುತ್ತೆ. ಆಟಗಾರರ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಬಿಸಿಸಿಐ ತಿಳಿಸಿದೆ. ಐಪಿಎಲ್ ಪಂದ್ಯ ಮುಂದೂಡಿಕೆಗೆ ಸಭೆ. ಇವತ್ತು ಬಿಸಿಸಿಐ ಮಹತ್ವದ ಸಭೆಯನ್ನು ನಡೆಸಲಿದೆ. ಈ ಸಭೆಯಲ್ಲಿ ಐಪಿಎಲ್ ಪಂದ್ಯಾವಳಿಗಳನ್ನ ನಡೆಸಬೇಕಾ ಅಥವಾ ಮುಂದೂಡಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಐಪಿಎಲ್ ಮುಖ್ಯಸ್ಥ ಅರುಣ್ ಧಮಾಲ್, ಪರಿಸ್ಥಿತಿ ಅವಲೋಕಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ. ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ನಿರ್ದೇಶನ ಬಂದಿಲ್ಲ. ಸದ್ಯದ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಅವಲೋಕಿಸಿಕೊಳ್ತಾ ಇದ್ದೀವಿ. ಶೀಘ್ರದಲ್ಲೇ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.